ಇಲ್ಲಿ ರಾಹುಲ್ ಗಾಂಧಿಗೆ ಅಮೇಥಿ ಕ್ಷೇತ್ರ ಸೇಫ್ ಅಲ್ವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಈಗ ಕರ್ನಾಟಕ ಅಥವಾ ಅದ್ರ ಜೊತೆ ತಮಿಳುನಾಡಿನಿಂದಲೂ ಕೂಡ ಸ್ಪರ್ಧೆಗೆ ಆಹ್ವಾನ ರಾಹುಲ್ ಗಾಂಧಿಗೆ ಇದೆ. ಈ ನಿಟ್ಟಿನಲ್ಲಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕು. ಇವತ್ತು ರಾಜ್ಯದಿಂದ ಸ್ಪರ್ಧೆಗೆ ಆಹ್ವಾನವನ್ನ ಇದೀಗ ದಿನೇಶ್ ಗುಂಡೂರಾವ್ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ತಮಿಳುನಾಡಿನಿಂದಲೂ ಕೂಡ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಹಾಗಾದ್ರೆ ಅಮೇಥಿ ಕ್ಷೇತ್ರ ಸೇಫ್ ಅಲ್ವಾ, ಕರ್ನಾಟಕದಿಂದಲೂ ರಾಹುಲ್ ಗಾಂಧಿ ಸ್ಪರ್ಧೆಯನ್ನ ಮಾಡ್ತಾರಾ ಅನ್ನೋ ಬಹುದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಅಜ್ಜಿ ಇಂದಿರಮ್ಮ, ತಾಯಿ ಸೋನಿಯಾ ಗಾಂಧಿ ರೀತಿಯಲ್ಲೇ ರಾಜ್ಯದಿಂದ ಹಾಗಾದ್ರೆ ರಾಹುಲ್ ಗಾಂಧಿ ಸ್ಪರ್ಧೆಯನ್ನ ಮಾಡ್ತಾರಾ? ಕರ್ನಾಟಕದ ಜೊತೆಗೆ ತಮಿಳುನಾಡಿನಿಂದಲೂ ಕೂಡ ಸ್ಪರ್ಧೆಗೆ ಆಹ್ವಾನ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಅಮೇಥಿ ಕ್ಷೇತ್ರವನ್ನ ಬಿಟ್ಟು ತಮಿಳುನಾಡು ಮತ್ತು ಕರ್ನಾಟಕವನ್ನ ಆಯ್ಕೆ ಮಾಡ್ತಾರಾ ಗೊತ್ತಿಲ್ಲ. ಇವತ್ತು ರಾಜ್ಯದಿಂದ ಫೈನಲ್ ಆಗಿ ದಿನೇಶ್ ಗುಂಡೂರಾವ್ ಅವರು ಆಹ್ವಾನವನ್ನ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಸಮಾವೇಶದ ವೇಳೆ ರಾಹುಲ್ ಗಾಂಧಿಗೆ ಇದೀಗ ದಿನೇಶ್ ಗುಂಡೂರಾವ್ ಅವರು ಆಹ್ವಾನವನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರೋಹಿತ್. ಕರ್ನಾಟಕದಿಂದ ಇವತ್ತು ಆಹ್ವಾನವನ್ನ ದಿನೇಶ್ ಗುಂಡೂರಾವ್ ಕೊಟ್ಟಿದ್ದಾರೆ. ಹೇಗೆ ನಿಲ್ತಾರಾ, ಏನು ಎತ್ತ ಅಂತ ಹೇಳಿ? ಅಂದ್ರೆ ಈ ಸದ್ಯ ಪರಿಸ್ಥಿತಿಯಲ್ಲಿ ಅವರು ಭಾಷಣದ ಮಧ್ಯದಲ್ಲಿ ಹೇಳಿದ್ರು ಅಂತಂದ್ರೆ ಉತ್ತರ ಭಾರತದಲ್ಲಿ ಮಾತ್ರ ಅವ್ರು ನಿಂತದ್ದು, ಅದೇ ರೀತಿ ದಕ್ಷಿಣ ಭಾರತಕ್ಕೂ ಒಂದು ಅವ್ರು ನಿಲ್ಬೇಕು, ಅದರಲ್ಲೂ ಕರ್ನಾಟಕಕ್ಕೆ ಬಂದು ಅವರು ನಿಲ್ಬೇಕು. ಈ ಬಗ್ಗೆ ಅವ್ರಿಗೆ ನಾವು ಹೇಳ್ತೀವಿ, ಹಂಗಾಗಿ ಅವ್ರು ಬಂದು ನಿಲ್ಬೇಕು. ಹಿಂದೆ ಕೂಡ ಇಂದಿರಾ ಗಾಂಧಿ ಅವರು ಬಂದು ನಿಂತಿದ್ರು, ಮತ್ತೆ ಸೋನಿಯಾ ಗಾಂಧಿ ಅವರೆಲ್ಲರೂ ಕೂಡ ಬಂದು ನಿಂತಿಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಆ ನಿಟ್ಟಿನಲ್ಲಿ ಇವಾಗ ಇವರು ಕೂಡ ಬಂದು ಕರ್ನಾಟಕದಲ್ಲಿ ನಿಂತು ಗೆಲ್ಲಿಸ್ಕೊಳ್ಳೋ ಜವಾಬ್ದಾರಿ ನಮ್ದು. ಹಾಗಾಗಿ ಕರ್ನಾಟಕಕ್ಕೆ ಬಂದು ಕೂಡ ಅವ್ರು ಚಾಪನ್ನ ಮೂಡಿಸ್ಬೇಕು ಅನ್ನೋದು ದಿನೇಶ್ ಗುಂಡೂರಾವ್ ಅವರು ಮಾತಾಡಿರೋದು. ಅಲ್ಲ, ಹಾಗಾದ್ರೆ ಇವ್ರಿಗೆ ಅಮೇಥಿ ಕ್ಷೇತ್ರ ಸೇಫ್ ಅಲ್ವಾ, ಹೇಗೆ ಅಂತ ಹೇಳಿ? ಸಂಪರ್ಕ ಕಡಿತಗೊಂಡಿದೆ. ಕರ್ನಾಟಕದಿಂದಲೂ ಕೂಡ ರಾಹುಲ್ ಗಾಂಧಿ ಸ್ಪರ್ಧೆಯನ್ನ ಮಾಡ್ತಾರಾ? ಹಾಗಾದ್ರೆ ಅವರು ಈ ಹಿಂದೆ ಏನು ಅಮೇಥಿ ಕ್ಷೇತ್ರದಿಂದ ನಿಲ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಯಾಕೆ ಅವರು ಅಲ್ಲಿಂದ ಹೊರಗೆ ಬರ್ತಾ ಇದ್ದಾರೆ? ಮೇ ಬಿ ಅದು ಅವ್ರಿಗೆ ಸೇಫ್ ಅಲ್ವಾ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಒಂದು ಆಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಕರ್ನಾಟಕದಿಂದಲೂ ಕೂಡ ಸ್ಪರ್ಧೆಯನ್ನ ಮಾಡಬಹುದು ಅಂತ ಹೇಳಿ ಆಹ್ವಾನವನ್ನ ರಾಹುಲ್ ಗಾಂಧಿ ಅವರು ಸ್ವೀಕಾರ ಮಾಡ್ತಾರಾ? ಯಾವ ಕ್ಷೇತ್ರವನ್ನ ಕಡೆಯದಾಗಿ ಆಯ್ಕೆ ಮಾಡ್ತಾರೆ? ಇದೆಲ್ಲವೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ ಅವರ ಅಜ್ಜಿ ಇಂದಿರಾ ಗಾಂಧಿ ಅಷ್ಟೇ ಸೋನಿಯಾ ಗಾಂಧಿ, ಅವರ ತಾಯಿ ಸೋನಿಯಾ ಗಾಂಧಿ ಕೂಡ ಕರ್ನಾಟಕದಿಂದ ಸ್ಪರ್ಧೆ ಮಾಡಿದ್ರು. ಅದೇ ರೀತಿ ಇವರು ಕೂಡ ಕರ್ನಾಟಕದಿಂದ ಸ್ಪರ್ಧೆಯನ್ನ ಮಾಡ್ತಾರಾ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗುತ್ತೆ.